ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಕುಂಭಕರ್ಣ ಎನ್ನುವ ಹೆಸರು ಕೇಳಿದ ತಕ್ಷಣ ನೆನಪಾಗುವುದು ಅತಿಯಾದ ನಿದ್ರಾವಸ್ಥೆಯ ವ್ಯಕ್ತಿ ಎನ್ನುವುದು. ಮಕ್ಕಳಿಗೆ ಹೇಳುವ ಕಥೆಗಳಲ್ಲಿ ಕುಂಭಕರ್ಣನ ಕಥೆಯು ಒಂದು. ಕುಂಭಕರ್ಣ ಪುರಾಣ ಇತಿಹಾಸದಲ್ಲಿ ಬರುವ ಒಂದು ಆಸಕ್ತಿದಾಯಕ ಪಾತ್ರವೂ ಹೌದು. ಕುಂಭಕರ್ಣನು ಹೆಚ್ಚು ಸಂಕೀರ್ಣ ವ್ಯಕ್ತಿಯೂ ಹೌದು. ರಾಕ್ಷಸ ಕುಲದವನಾದ ಇವನು ರಾವಣನ ಕಿರಿಯ ಸಹೋದರ. ದೈತ್ಯಾಕಾರದ ದೇಹ, ಗಾತ್ರ ಹಾಗೂ ಅತಿಯಾದ ಹಸಿವನ್ನು ಹೊಂದಿದ ವ್ಯಕ್ತಿ. ಇವನಿಗೆ ಹಸಿವಾದರೆ ಅದೊಂದು ಭಯಾನಕ ಸನ್ನಿವೇಶವಾಗುತ್ತಿತ್ತು. ಕೆಲವೊಮ್ಮೆ ಅವನ ವರ್ತನೆಗಳು ಅತ್ಯುತ್ತಮವಾಗಿರುತ್ತಿತ್ತು. ತನ್ನ ಶಕ್ತಿಯನ್ನು ತೋರಿಸಲು ಹಾಗೂ ಇತರರಲ್ಲಿ ತನ್ನ ಬಗ್ಗೆ ಭಯ ಹುಟ್ಟಿಸಬೇಕು ಎನ್ನುವ ಕಾರಣಕ್ಕೆ ಸನ್ಯಾಸಿಗಳನ್ನು ಕೊಂದು ತಿನ್ನುತ್ತಿದ್ದನು. ಆದರೆ ಅವನನ್ನು ಧರ್ಮನಿಷ್ಠ, ಬುದ್ಧಿವಂತ ಮತ್ತು ಧೈರ್ಯಶಾಲಿ ಎಂದು ಪರಿಗಣಿಸಲಾಗುವುದು. ಕೆಲವು ಪುರಾಣ ಕಥೆಗಳ ಪ್ರಕಾರ ಕುಂಭಕರ್ಣನನ್ನು ನೋಡಿ ಇಂದ್ರನು ಅಸೂಯೆಗೆ ಒಳಗಾಗಿದ್ದನು ಎನ್ನಲಾಗುತ್ತದೆ. ಇವನು ಅತಿರೇಕದ ಹಸಿವು ಮತ್ತು ಸಂತತೆ ಭಾಸವಾಗುವ ನಿದ್ರೆಯ ಪರಿಯನ್ನು ಹೊಂದಿರುತ್ತಿದ್ದ. ಈ ರಾಕ್ಷಸದ ಕುರಿತು ಇರುವ ಕಥೆಗಳು ಅತ್ಯಂತ ಭಯಾನಕ ಹಾಗೂ ಕುತೂಹಲವನ್ನು ಮೂಡಿಸುತ್ತವೆ. ಪುರಾಣದ ಕಥೆಯೊಂದಿಗೆ ಕೆಲವು ಜೀವನದ ನೀತಿಯನ್ನು ತಿಳಿಸುವ ಧಾರ್ಮಿಕ ಹಿನ್ನೆಲೆಗಳು ಅತ್ಯಂತ ಮಹತ್ವವಾದುದು. ಅಂತಹ ಕಥೆಗಳು ಹಾಗೂ ಕಥೆಯಲ್ಲಿ ಬರುವ ಪಾತ್ರಗಳು ಗಮನಾರ್ಹವಾಗಿರುತ್ತವೆ. ಜೀವನದ ಕೆಲವು ಮಹತ್ವದ ಸಂಗತಿಯನ್ನು ತಿಳಿಸಿಕೊಡುವ ಕಥೆಗಳಲ್ಲಿ ಕುಂಭಕರ್ಣನ ಕಥೆಗಳು ಸಹ ಒಂದು. ಅಂತಹ ಮಹತ್ವದ ಪಾತ್ರವಾದ ಕುಂಭಕರ್ಣನ ಬಗ್ಗೆ ಸಾಕಷ್ಟು ವಿಷಯಗಳು ನಿಮಗೆ ತಿಳಿದಿಲ್ಲ. ಅಂತಹ ನಂಬಲು ಅಸಾಧ್ಯವಾದಂತಹ ಸಂಗತಿಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ನಂಬರ್ 1. ಇಂದ್ರನು ಕರ್ಣನ ಬಗ್ಗೆ ಅಸೂಯೆಗೆ ಒಳಗಾದನು. ಪ್ರಾಚೀನ ಭಾರತೀಯ. ನಂಬರ್ 1. ಇಂದ್ರನು ಕರ್ಣನ ಬಗ್ಗೆ ಅಸೂಯೆಗೆ ಒಳಗಾದನು. ಪ್ರಾಚೀನ ಭಾರತೀಯ ಮಹಾಕಾವ್ಯವಾದ ರಾಮಾಯಣದ ಪ್ರಕಾರ ಸ್ವರ್ಗಲೋಕದ ಅಧಿಪತಿಯಾದ ಇಂದ್ರನು ಕುಂಭಕರ್ಣನ ಬಗ್ಗೆ ಅಸೂಯೆಗೆ ಒಳಗಾಗಿದ್ದನು. ಏಕೆಂದರೆ ಕುಂಭಕರ್ಣನು ಅಧಿಕಾರದಲ್ಲಿ ಸರ್ವೋಚ್ಚನೂ ಅಸಾಧಾರಣ ಜ್ಞಾನ ಉಳ್ಳವನು ಮತ್ತು ನೀತಿವಂತನೂ ಆಗಿದ್ದನು. ಅವನು ಕೈಗೊಳ್ಳುವ ನಿರ್ಧಾರಗಳು ಹಾಗೂ ವಿಷಯಗಳು ವಸ್ತುನಿಷ್ಠೆಯಿಂದ ಕೂಡಿರುತ್ತಿದ್ದವು. ನಂಬರ್ 2. ಬ್ರಹ್ಮಯಜ್ಞ ಮತ್ತು ಕುಂಭಕರ್ಣನ ವರ. ದಂತಕಥೆಯ ಪ್ರಕಾರ ರಾವಣನಿಗೆ ಅವನ ತಂದೆ ವಿಶ್ರವನು ತನ್ನ ಅಣ್ಣ ಕುಬೇರನಂತೆ ದೇವರಿಂದ ಸಂಪತ್ತಿನಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಬೇಕು ಎಂದಿದ್ದನು. ಈ ನಿಟ್ಟಿನಲ್ಲಿಯೇ ರಾವಣನು ತನ್ನ ಸಹೋದರರಾದ ವಿಭೀಷಣ ಮತ್ತು ಕುಂಭಕರ್ಣನಲ್ಲಿ ಬ್ರಹ್ಮನನ್ನು ಮೆಚ್ಚಿಸುವಂಥ ದೀರ್ಘಕಾಲದ ತೀವ್ರವಾದ ಧ್ಯಾನ ಮಾಡಲು ಹೇಳಿದನು. ಅಣ್ಣನ ಆಜ್ಞೆಯಂತೆ ಕುಂಭಕರ್ಣನು ದೀರ್ಘ ಸಮಯಗಳ ಕಾಲ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ಮೆಚ್ಚಿಸಿದನು. ಇಂದ್ರದೇವನು ಸರಸ್ವತಿಯಲ್ಲಿ ಕುಂಭಕರ್ಣನ ನಾಲಿಗೆಯನ್ನು ಕಟ್ಟಿಹಾಕಿದನು ಎಂದು ಕೇಳಿಕೊಂಡಿದ್ದನು. ಈ ಹಿನ್ನೆಲೆಯಲ್ಲಿಯೇ ದೇವಿ ಸರಸ್ವತಿಯು ಕುಂಭಕರ್ಣನ ನಾಲಿಗೆಯನ್ನು ಕಟ್ಟಿಹಾಕಿದಳು. ಹಾಗಾಗಿ ಕುಂಭಕರ್ಣ ಬ್ರಹ್ಮನಲ್ಲಿ ವರ ಕೇಳುವಾಗ ಇಂದ್ರನ ಸಿಂಹಾಸನ ಎಂದು ಹೇಳುವ ಬದಲು ನಿರ್ದುಸನ ಮಲಗುವ ಆಸನ ಎಂದು ಹೇಳಿದನು. ಅವನು ನಿರ್ದಿಷ್ಟಂ ದೇವತೆಗಳ ಸರ್ವನಾಶ ಕೇಳಲು ಉದ್ದೇಶಿಸಿದನು. ನಾಲಿಗೆಯನ್ನು ಕಟ್ಟಿ ಹಾಕಿದ್ದರಿಂದ ನಿದ್ರೆ ಎಂದು ಕೇಳಿಕೊಂಡನು. ಅಂತೆಯೇ ಬ್ರಹ್ಮನು ಅವನ ಅನಾದಿಯಂತೆ ಆಶೀರ್ವದಿಸಿದನು. ಕುಂಭಕರ್ಣನು ದೇವತೆಗಳ ರಾಜನಾದರೆ ಸ್ವರ್ಗಲೋಕದಲ್ಲಿ ತೊಂದರೆಗಳು ಉಂಟಾಗುತ್ತವೆ ಎನ್ನುವ ಉದ್ದೇಶದಿಂದ ಅವನ ನಾಲಿಗೆಯನ್ನು ಸರಸ್ವತಿ ದೇವಿಯು ಇಂದ್ರನ ಕೋರಿಕೆಯಂತೆ ಕುಂಭಕರ್ಣನ ನಾಲಿಗೆಯನ್ನು ಕಟ್ಟಿಹಾಕಿದಳು. ಆದರೆ ಅವನ ಸಹೋದರ ರಾವಣನು ಬ್ರಹ್ಮನಲ್ಲಿ ಅವನಿಗೆ ಸಿಕ್ಕಿರುವುದ ವರವಲ್ಲ, ಶಾಪ, ಆ ಶಾಪದಿಂದ ಮುಕ್ತಿಗೊಳಿಸಬೇಕು ಎಂದು ಕೇಳಿಕೊಂಡನು. ಆಗ ಕುಂಭಕರ್ಣನು 6 ತಿಂಗಳು ನಿದ್ರೆ ಹಾಗೂ 6 ತಿಂಗಳು ಎಚ್ಚರದಿಂದ ಇರುವ ಶಕ್ತಿಯನ್ನು ಪಡೆದುಕೊಂಡನು. ಹಾಗಾಗಿ ಕುಂಭಕರ್ಣ 6 ತಿಂಗಳ ಕಾಲ ಮಲಗಿದ್ದನು ಮತ್ತು ಅವನು ಎದ್ದಾಗ ಅತಿಯಾದ ಹಸಿವಿನಿಂದ ಬಳಲುತ್ತಿದ್ದ. ಅಂತಹ ಸಂದರ್ಭದಲ್ಲಿ ತನ್ನ ಸುತ್ತಮುತ್ತಲಲ್ಲಿ ಇರುವ ಮನುಷ್ಯರನ್ನು ಸಹ ತಿನ್ನುತ್ತಿದ್ದ ಎಂದು ಹೇಳಲಾಗುತ್ತದೆ. ನಂಬರ್ 3. ಕುಂಭಕರ್ಣನ ಹಸಿವಿನ ದಾಹ ಆಘಾತಕಾರಿ ರೂಪದ್ದು. ಪುರಾಣ ಇತಿಹಾಸಗಳ ಪ್ರಕಾರ ಕುಂಭಕರ್ಣನು ಅತ್ಯಂತ ಶಕ್ತಿಶಾಲಿ. ಇಡೀ ಜಗತ್ತಿನಲ್ಲಿ ಅವನನ್ನು ಸೋಲಿಸಲು ಹಾಗೂ
ಸವಾಲು ಒಡ್ಡಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಒಂದು ದಿನ ಎಚ್ಚರವಾಗಿದ್ದರೆ ದಿನವಿಡೀ ತಿನ್ನುತ್ತಲೇ ಇರುತ್ತಿದ್ದ. ಊಟವನ್ನು ಮದ್ಯಸಾರದೊಂದಿಗೆ ಮುಗಿಸುತ್ತಿದ್ದ. ನಂತರ ನಿದ್ರೆಗೆ ಜಾರಿದರೆ 6 ತಿಂಗಳ ಕಾಲ ಮಲಗುತ್ತಿದ್ದನು. ವಾಲ್ಮೀಕಿ ರಾಮಾಯಣದ ಪ್ರಕಾರ ಒಂದು ಹಂತದಲ್ಲಿ ಕುಂಭಕರ್ಣನು ನಿದ್ರೆಯಿಂದ ಎಚ್ಚರಗೊಂಡ ಬಳಿಕ 2000 ಕೂಡ ಅಥವಾ ಓಜಿ ನೀರನ್ನು ಕುಡಿಯುತ್ತಿದ್ದ. ಅವನು ಎಚ್ಚರಗೊಂಡಾಗ ಅವನ ಸುತ್ತಲೂ ಅವ್ಯವಸ್ಥೆ ಹಾಗೂ ವಿನಾಶಗಳು ಸಂಭವಿಸುತ್ತಿದ್ದವು. ನಂಬರ್ 4. ಕುಂಭಕರ್ಣನು ಯುದ್ಧದಲ್ಲಿ ಹೋರಾಡಲು ಎಚ್ಚರಗೊಂಡನು. ರಾಮ ಮತ್ತು ರಾವಣನ ನಡುವಿನ ಯುದ್ಧ ಪ್ರಾರಂಭವಾದಾಗ ವಾನರ ಸೈನ್ಯವು ರಾವಣನ ಸೈನ್ಯದ ಅನೇಕ ಸೈನಿಕರನ್ನು ಕೊಂದಿದ್ದರು. ಆಗ ರಾವಣನಿಗೆ ತನ್ನ ಸಹೋದರನ ಸಹಾಯ ಅಗತ್ಯವಾಗಿತ್ತು. ಹಾಗಾಗಿ ಕುಂಭಕರ್ಣನನ್ನು ಎಬ್ಬಿಸುವ ಪ್ರಯತ್ನವನ್ನು ಮಾಡಿದನು. ಕುಂಭಕರ್ಣನು ಎಬ್ಬಿಸುವುದು ಅಷ್ಟು ಸುಲಭದ ಸಂಗತಿಯಾಗಿರಲಿಲ್ಲ. ಆನೆಗಳ ಸೈನ್ಯದ ನಡಿಗೆಯ ಸಹಾಯದಿಂದ ಅವನನ್ನು ಎಚ್ಚರಗೊಳಿಸಿದನು. ನಂಬರ್ 5. ರಾವಣನು ಸೀತೆಯನ್ನು ಅಪಹರಿಸಿರುವುದು ಕುಂಭಕರ್ಣನಿಗೆ ಬೇಸರವನ್ನುಂಟು ಮಾಡಿತು. ರಾವಣನು ಕುಂಭಕರ್ಣನಿಗೆ ಎಚ್ಚರಗೊಳಿಸಿದ ಬಳಿಕ ರಾವಣ ಮತ್ತು ರಾಮನ ನಡುವಿನ ಯುದ್ಧ ಸಂಗತಿಯನ್ನು ತಿಳಿಸಲಾಯಿತು. ಆಗ ಕುಂಭಕರ್ಣನು ರಾವಣನಿಗೆ ನೀನು ಮಾಡಿರುವುದು ತಪ್ಪು ಎಂದು ಮನವರಿಕೆ ಮಾಡಲು ಪ್ರಯತ್ನಿಸಿದನು. ಆದರೆ ರಾವಣನು ತಾನು ಮಾಡಿದ್ದು ಸರಿಯಾಗಿದೆ ಎಂದು ಸಮರ್ಥಿಸಿಕೊಂಡಿದ್ದನು. ಆಗ ಕುಂಭಕರ್ಣನು ಜಗಜ್ಜನಿಯನ್ನು ಅಪಹರಿಸಿದ ನಂತರ ನೀವು ನಿಮಗೆ ಸಂತೋಷವನ್ನು ನಿರೀಕ್ಷಿಸಿದರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ ಎಂದು ಹೇಳಿದರು. ನಂಬರ್ 6. ಅಪಹರಿಸಿದ ತಪ್ಪಿಗೆ ರಾಮನಲ್ಲಿ ಕ್ಷಮೆ ಕೇಳು ಎಂದು ಕುಂಭಕರ್ಣನನ್ನು ರಾವಣನಿಗೆ ಹೇಳಿದನು. ರಾಮನೊಂದಿಗೆ ಯುದ್ಧ ಮಾಡಿದರೆ ಯುದ್ಧದ ಬಳಿಕ ಉಂಟಾಗುವ ಪರಿಣಾಮಗಳ ಬಗ್ಗೆ ರಾವಣನಿಗೆ ತಿಳಿಸಲು ಪ್ರಯತ್ನಿಸಿದನು. ರಾಮನಲ್ಲಿ ಕ್ಷಮೆ ಯಾಚಿಸು, ಸೀತೆಯನ್ನು ಒಪ್ಪಿಸುವಂತೆ ರಾವಣನಿಗೆ ಬುದ್ಧಿ ಕೇಳಿದನು. ಹೀಗೆ ಮಾಡುವುದರಿಂದ ನಾವು ನಮ್ಮ ರಾಕ್ಷಸ ಕುಲವನ್ನು ಉಳಿಸಿಕೊಳ್ಳಬಹುದು, ಅಲ್ಲದೆ ನಮಗೆ ಉಳಿದಿರುವ ಏಕೈಕ ಮಾರ್ಗ ಇದು ಎಂದು ಹೇಳಿದನು. ಆದರೆ ರಾವಣನು ಅವನ ಮಾತುಗಳನ್ನು ನಿರಾಕರಿಸಿದನು. ಆದರೆ ತನ್ನ ಸಹೋದರನ ಪರವಾಗಿ ನಿಂತು ಯುದ್ಧ ಮಾಡುವುದು ಅವನಿಗೆ ಅನಿವಾರ್ಯ ಒದಗಿ ಬಂದಿತು. ನಂಬರ್ 7. ಯುದ್ಧದಲ್ಲಿ ಕುಂಭಕರ್ಣ ಮತ್ತು ಅವನ ಸಾವು. ಕುಂಭಕರ್ಣನಿಗೆ ರಾಮನ ವಿರುದ್ಧ ನಿಂತು ಯುದ್ಧ ಮಾಡುವುದು ಇಷ್ಟವಿರಲಿಲ್ಲ. ತಾವು ಮಾಡುವುದು ಅಧರ್ಮ ಎನ್ನುವುದು ತಿಳಿದಿತ್ತು. ಆದರೆ ಸಹೋದರನ ಜೊತೆ ನಿಂತು ಹೋರಾಡುವುದು ಅನಿವಾರ್ಯವಾಗಿತ್ತು. ರಾಮನು ವಿಷ್ಣುವಿನ ಅವತಾರ. ಯುದ್ಧದಲ್ಲಿ ಅವನನ್ನು ಸೋಲಿಸುವುದು ಅಸಾಧ್ಯವಾದ ಸಂಗತಿ ಎನ್ನುವುದು ತಿಳಿದಿತ್ತು. ಎಲ್ಲದರ ಹೊರತಾಗಿಯೂ ರಾವಣನ ಸೈನ್ಯ ಯುದ್ಧಭೂಮಿಗೆ ಹೋಗಿತ್ತು. ಕುಂಭಕರ್ಣನು ಅತ್ಯಂತ ಶಕ್ತಿಶಾಲಿಯಾಗಿದ್ದನು. ಅವನ ಶಕ್ತಿ ಹಾಗೂ ಯುಕ್ತಿಯಿಂದ ರಾಮನ ಸೈನ್ಯದ ಮೇಲೆ ಸಾಕಷ್ಟು ಹಾನಿಗೊಳಿಸಿದನು. ಹನುಮಂತನನ್ನು ಗಾಯಗೊಳಿಸಿದನು. ಸುಗ್ರೀವನನ್ನು ಪ್ರಜ್ಞಾನ್ಯವಾಗಿ ಹೊಡೆದು ಸೆರೆಯಲ್ಲಿ ಇಟ್ಟನು. ಆದರೆ ರಾಮನಿಂದ ಕೊಲ್ಲಲ್ಪಟ್ಟನು. ತನ್ನ ಸಹೋದರನ ಮರಣ ಹೊಂದಿರುವ ಎನ್ನುವುದನ್ನು ತಿಳಿಯದಂತೆ ರಾವಣನು ಮೂರ್ಛೆ ಹೋದನು. ನಂತರ ತನ್ನ ಸಹೋದರ ಮರಣ ಹೊಂದಿದ್ದಾನೆ ಎಂದು ಘೋಷಿಸಿದನು. ನಂಬರ್ 8. ಕುಂಭಕರ್ಣ ಮತ್ತು ಅವನ ಮಕ್ಕಳು. ಕುಂಭಕರ್ಣನಿಗೆ ಕುಂಭ ಮತ್ತು ನಿಕುಂಭ ಎನ್ನುವ 2 ಗಂಡು ಮಕ್ಕಳಿದ್ದರು. ಅವರು ರಾಮನ ವಿರುದ್ಧ ಯುದ್ಧ ಮಾಡುವಾಗ ಮರಣ ಹೊಂದಿದ್ದರು. ಶಿವಪುರಾಣದ ಪ್ರಕಾರ ಕುಂಭಕರ್ಣನಿಗೆ ಭೀಮ ಎಂಬ ಇನ್ನೊಬ್ಬ ಮಗನಿದ್ದನು. ಅವನೇ ದಾಕಿನಿಗೆ ಓಡನು. ಸಹ್ಯಾದ್ರಿ ಪರ್ವತಗಳ ವ್ಯಾಪ್ತಿಯಲ್ಲಿ ಇರುವ ಅವನ ತಾಯಿ ಕಾರ್ತಿಕಿಯೊಂದಿಗೆ ಇದ್ದನು. ಭೀಮನು ವಿಷ್ಣುವನ್ನು ನಾಶಪಡಿಸುವ ಪ್ರತಿಜ್ಞೆಯನ್ನು ಹೊತ್ತಿದ್ದನು. ಬ್ರಹ್ಮನಿಂದ ವರ ಪಡೆದ ಭಯೋತ್ಪಾದನ ಅಭಿಮಾನವನ್ನು ಪ್ರಾರಂಭಿಸಿದನು. ಭೀಮನು ಶಿವನ ಭಕ್ತನನ್ನು ಸೋಲಿಸಿ ತಪಸ್ಸಿಗೆ ಅಡ್ಡಿಪಡಿಸವಾಗಿ ಶಿವನು ಭೀಮನನ್ನು ನಾಶ ಮಾಡಿದ್ದನು ಎನ್ನಲಾಗುವುದು. ನಂಬರ್ 9. ತತ್ವಶಾಸ್ತ್ರದ ಜ್ಞಾನ ಹೊಂದಿದ್ದನು. ಕುಂಭಕರ್ಣನಿಗೆ ಪಾಪ ಪುಣ್ಯ ಧರ್ಮ ಕರ್ಮಗಳ ಬಗ್ಗೆ ಯಾವುದೇ ಸಂಬಂಧ ಇರಲಿಲ್ಲ. ಅವನು 6 ತಿಂಗಳು ಮಲಗುತ್ತಿದ್ದ ಮತ್ತು 6 ತಿಂಗಳು ಎಚ್ಚರವಾಗಿ ಇರುತ್ತಿದ್ದ. ಎಚ್ಚರವಾಗಿರುವಾಗ ತನ್ನ ಹೃದಯ ಹೇಳಿದ ಮಾತುಗಳನ್ನು ಕೇಳುತ್ತಿದ್ದ. ತನ್ನ ಸಂಬಂಧಿಗಳನ್ನು ಭೇಟಿಯಾಗುವುದು ಹಾಗೂ ಅವರೊಂದಿಗೆ ಒಂದಿಷ್ಟು ಸಮಯವನ್ನು ಕಳೆಯಲು ಪ್ರಯತ್ನಿಸುತ್ತಿದ್ದ. ಆದರೆ ಅವನು ರಾಕ್ಷಸ ಕುಲದಲ್ಲಿ ಜನಿಸಿರುವುದರಿಂದ ರಾಕ್ಷಸ ಪಟ್ಟ ದೊರೆತಿತ್ತು.
ಅವನು ಅನಗತ್ಯವಾದ ಯಾವುದೇ ಹಿಂಸೆಯನ್ನು ಮಾಡುತ್ತಿರಲಿಲ್ಲ. ಹಾಗಾಗಿ ನಾರದ ಮುನಿಗಳು ಅವನಿಗೆ ತತ್ವಶಾಸ್ತ್ರ ಎಲ್ಲ ಅಂಶಗಳು ಕಲಿಸಿ ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿಯೇ ಸಹೋದರನಾದ ರಾವಣನಿಗೆ ಅವನ ತಪ್ಪು ಹಾಗೂ ಅಧರ್ಮದ ಸಂಗತಿಯ ಬಗ್ಗೆ ತಿಳಿದುಕೊಡುವ ಪ್ರಯತ್ನ ಮಾಡುತ್ತಿದ್ದನು. ಆದರೆ ಅವನ ಮಾತನ್ನು ರಾವಣ ಕೇಳುತ್ತಿರಲಿಲ್ಲ. ಕೊನೆಯಾದಾಗ ರಾಮನ ವಿರುದ್ಧ ಯುದ್ಧದಲ್ಲಿ ನಿಲ್ಲುವ ಪರಿಸ್ಥಿತಿ ಎದುರಾಯಿತು. ಸಾಕಷ್ಟು ಹೋರಾಟ ನಡೆಸಿದ ನಂತರ ರಾಮನಿಂದಲೇ ಕೊಲ್ಲಲ್ಪಟ್ಟನು. ತನ್ನ ಸಾವಿನಿಂದ ಮೋಕ್ಷವನ್ನು ಪಡೆದುಕೊಂಡನು. ನಂಬರ್ 10. ಕುಂಭಕರ್ಣನನ್ನು ವಿಕರ್ಣನಿಗೆ ಹೋಲಿಸಲಾಗಿದೆ. ಕುಂಭಕರ್ಣನ ಪಾತ್ರವನ್ನು ಮಹಾಭಾರತದ ದುರ್ಯೋಧನ ಸಹೋದರನಾದ ವಿಕರ್ಣನಿಗೆ ಹೋಲಿಸಲಾಗುತ್ತದೆ. ಏಕೆಂದರೆ ವಿಕರ್ಣ ಹಾಗೂ ಕುಂಭಕರ್ಣ ಇಬ್ಬರಿಗೂ ತನ್ನ ಸಹೋದರ ಅರ್ಧಂಬರ್ಧಿದ್ದ ಯುದ್ಧ ಮಾಡುತ್ತಿದ್ದಾರೆ ಎನ್ನುವುದು ತಿಳಿದಿರುತ್ತದೆ. ಆದರೆ ಕರ್ತವ್ಯದ ಸಂಕೇತವಾಗಿ ಅವರು ಸಹೋದರರ ಪರವಾಗಿ ನಿಂತು ಹೋರಾಡುತ್ತಾರೆ. ಯುದ್ಧದಲ್ಲಿ ಎದುರಾಳಿಗಳ ವಿರುದ್ಧ ಉತ್ತಮ ದಾಳಿಯನ್ನು ಸಹ ನಡೆಸಿದರು. ನಂತರ ಯುದ್ಧದಲ್ಲಿಯೇ ಮರಣವನ್ನು ಹೊಂದುತ್ತಾರೆ. ಸಾವಿನ ಮೂಲಕ ತಮ್ಮ ಆತ್ಮಕ್ಕೆ ಮುಕ್ತಿಯನ್ನು ಪಡೆದುಕೊಳ್ಳುವರು. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.